ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. 15 ದಿನದಿಂದ ತುಂಬ ಕೋಲ್ಡಾಗಿ ವಾಯ್ಸು ಚೇಂಜ್ ಆಗಿದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಾನು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇಲ್ಲಿ ಭಾಗ್ಯ ಅವ್ರ ಮಾವ ಮತ್ತು ಅತ್ತೆ ಇಬ್ಬರೂ ಸೇರಿಕೊಂಡು ಭಾಗ್ಯ ಅವ್ರ ಮಾವ ಲೈಸೆನ್ಸ್ ಓದ್ತಾ ಇದ್ದಾರೆ. ಭಾಗ್ಯ ಅವ್ರ ಅತ್ತೆ ಕೇಳ್ತಿದ್ದಾಳೆ, ರೀ ಎಲ್ಲನೂ ಸರಿಯಾಗಿದೆ ತಾನೇ ಅಂತ. ಎಸ್ ಕುಷ್ಮಾ, ಎಲ್ಲ ಸರಿಯಾಗಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇನ್ನು ಮುಂದೆ ಭಾಗ್ಯ ವ್ಯಾಪಾರ ಮಾಡಬೇಕಾದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಹೇಳಿ ಅವ್ರ ಮಾವ ಹೇಳ್ತಾರೆ. ದೇವ್ರೆ, ಕೊನೆಗೂ ಕಂಡುಬಿಟ್ಟೆಲ್ಲಪ್ಪ ಅಂತೇಳಿ ಕುಷ್ಮಾ ಅವ್ರು ಹೇಳ್ತಿದ್ದಾರೆ. ಮತ್ತೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತೇಳಿ ನನಗೆ ತುಂಬ ಭಯ ಆಗಿತ್ತು ಅಂತೇಳಿ ಅವರು ಒಂದ್ಸಲಿ ಲೈಸೆನ್ಸ್ ಇಸ್ಕೊಂಡು ಓದ್ತಾ ಇದ್ದಾರೆ ಕುಷ್ಮಾ ಅವರು. ಲೈಸೆನ್ಸ್ ಏನೋ ಬೇಗ ಆಯಿತು, ಇನ್ಯಾವುದು ಭಯ ಇಲ್ಲ ಮಗಳೇ. ಇನ್ನು ಮುಂದೆ ಎಲ್ಲ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಸುಸೂತ್ರವಾಗುತ್ತೆ. ಭಾಗ್ಯ ಅವ್ರ ಅಮ್ಮ ಹೇಳ್ತಿದ್ದಾರೆ, ಇದು ಸಿಕ್ತು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಕೆಲಸನೂ ಶುರು ಮಾಡಬೇಕು ಅಂತ. ಅಷ್ಟರಲ್ಲಿ ಸುಂದ್ರಿ 2 ದಿನ ಕೆಲಸ ನಿಲ್ಲಿಸೋದ್ರಿಂದ ಭಾಗ್ಯನಿಗೆ ಕೆಲಸದ ಮೇಲೆಯಿಂದ ಏನು ಆಸಕ್ತಿ ಕಮ್ಮಿ ಆಗಲ್ಲ ಅಂಥೇಳಿ ಸುಂದ್ರಿ ಹೇಳ್ತಾಳೆ. ಅಷ್ಟರಲ್ಲಿ ಆಫೀಸಲ್ಲಿ ಏನೆಲ್ಲ ನಡೀತು ಅದ್ರ ಬಗ್ಗೆ ಎಲ್ಲ ಸುಂದ್ರಿ ಮನೆಯವ್ರ ಮುಂದೆ ಎಲ್ಲ ಹೇಳ್ಕೊತಿದ್ದಾಳೆ. ಅಯ್ಯೋ ಅದಕ್ಕೆ ಇಲ್ಲಿ ಕೇಳಿ, ಆ ಪುಣ್ಯಾದ್ಗಿತಿ ಇದ್ದಾಳೆ ಅಲ್ಲ, ಆ ಕುಂಡಿಕ ಅಲ್ಲಲ್ಲ ಆ ಕನಿಕ ಅಂತ ಹೇಳ್ಬಿಟ್ಟು ಕನಿಕನಿಗೆ ಆಗಿದ್ದ ಅವಮಾನದ ಬಗ್ಗೆ ಮನೆಯವ್ರ ಮುಂದೆಲ್ಲ ಹೇಳ್ಕೊತಿದ್ದಾಳೆ. ಅವಳ ಬುದ್ಧಿ ಮೊಣಕಾಲು ಕೆಳಗೆ ಇರೋದು ಅಂತ ಹೇಳಿ ಮತ್ತೆ ಸಾಬೀತಾಗೋಯ್ತು ಅಂತ ಹೇಳಿ ಹೇಳ್ತಿದ್ದಾಳೆ. ನಮ್ಮ ಭಾಗ್ಯಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ಲು. ಆದರೆ ನಮ್ಮ ಭಾಗ್ಯ ಬಿಡಬೇಕಲ್ಲ ಅಂದಾಗ ಅವ್ರ ಅತ್ತೆ ಅಂಥದ್ದೇನಮ್ಮ ಮಾಡಿದೆ ಅಂತ ಖುಷಿಯಾಗಿ ಕೇಳ್ತಿದ್ದಾರೆ. ಅಂಥದ್ದೇನಿಲ್ಲ ಅತ್ತೆ, ನ್ಯಾಯ ಎಲ್ಲ ನಮ್ಮ ಕಡೆಗೆ ಇದೆ ಅಲ್ಲ, ಅದಕ್ಕೆ ನೇರವಾಗಿ ಮುಖ್ಯಸ್ಥರ ಹತ್ರನೇ ಹೋಗಿ ಮಾತಾಡಿದೆ ಅಂತಾಳೆ. ಸುಂದ್ರಿ ಹೇಳ್ತಾ ಇದ್ದಾಳೆ, ಆ ಡೈರೆಕ್ಟರು ಭಾಗ್ಯ ಅವರು ಕೈ ರುಚಿ ತಿಂದುಬಿಟ್ಟು ಭಾಗ್ಯಗೆ ಫ್ಯಾನ್ ಆಗಿಬಿಟ್ರು ಅಂತ. ಹಾಗೆ ನಮ್ಮ ಮನೆಗೆಲ್ಲ ಇನ್ಸ್ಪೆಕ್ಟ್ರುಗಳು ಬಂದಿದ್ರಲ್ಲ, ಅವ್ರನ್ನ ಕರೆದು ಮುಖ ತುಂಬ ಉಗಿದು ಉಪ್ಪಿನಕಾಯಿ ಹಾಕಿದ್ರು, ಅವ್ರ ಕೆಲಸದಿಂದನೂ ತೆಗ್ದಾಕ್ಬಿಟ್ರು ಅಂತಾಳೆ ಸುಂದ್ರಿ. ಭಾಗ್ಯ ಅವ್ರ ಅತ್ತೆಗೆ ಹೇಳ್ತಿದ್ದಾಳೆ, ಭಾಗ್ಯನಿಗೆ 30 ಜನಕ್ಕೆ ಅಡುಗೆ ಮಾಡು ಬೇಗನೆ ಅಂತ ಹೇಳಿ, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ, ಮೊದಲು ಮಾಡು ಅಂತಾಳೆ. ಯಾವುದಾದ್ರೂ ಆರ್ಡ್ರ್ ಬಂದಿದೆಯಾ ಅತ್ತೆ ಅಂತ ಕೇಳ್ತಾಳೆ. ಅದೆಲ್ಲ ನೀನು ನಾನು ಹೇಳ್ದಷ್ಟು ಮಾಡು, ಬೇಗ ತಯಾರಿ ಮಾಡು ಅಂತಾಳೆ. ಶ್ರೇಷ್ಠ ಬಂದು ಇಲ್ಲಿ ತಾಂಡವನ ಮುಂದೆ ತುಂಬಾ ಕೋಪದಲ್ಲಿ ಕೂತಿದ್ದಾಳೆ. ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಯಿತು ಅಂತ ಹೇಳಿ. ಏನು ಶ್ರೇಷ್ಠ, ಏನಾಯಿತು ಅಂತೇಳಿ ತಾಂಡವ ಕೇಳ್ತಿದ್ದಾನೆ. ನಾನೇನು ಅಂದ್ಕೊಂಡಿದ್ನೋ ಎಲ್ಲ ಹಾಳಾಯಿತು, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ಅಂತಾಳೆ ಶ್ರೇಷ್ಠ. ಅದೇ ತಾಂಡವು ಭಾಗ್ಯನಿಗೆ ಲೈಸೆನ್ಸ್ ಸಿಗಬಾರ್ದು ಅಂದ್ಕೊಂಡಿದ್ದೀವಲ್ಲ, ಲೈಸೆನ್ಸ್ ಸಿಕ್ತಂತೆ ಅಂತಾಳೆ. ವಾಟ್, ಕನಿಕಾ ಏನೋ ಮಾಡ್ತೀನಿ ಅಂತ ಹೊರಟಿದ್ಲಲ್ಲ ಆವತ್ತು, ಫುಡ್ ಡಿಪಾರ್ಟ್ಮೆಂಟ್ ಆಫೀಸ್ಗೂ ಕೂಡ ಹೋಗಿದ್ದಾಳೆ ಅಂತಾಳೆ. ಅಲ್ಲಿರೋ ಮೇನ್ ಜನಗಳು ಡೈರೆಕ್ಟ್ರು ಕೂಡ ಭಾಗ್ಯನ ಕಡೆಗೆ ಇದ್ದಾನೆ ಅಂತೆ. ಹೌದು ತಾಂಡವ್, ಆ ಕನಿಕನ ಕಡೆಗಿರೋ ಇನ್ಸ್ಪೆಕ್ಟ್ರೂ ಕೂಡ ಕೆಲಸದಿಂದ ತೆಗ್ದಾಕಿದ್ದಾರೆ ಅಂತೆ. ಅಲ್ಲಿರೋ ಡೈರೆಕ್ಟ್ರು ಕೂಡ ಭಾಗ್ಯನ ಕಡೆಗೆ ಇದ್ದಾರೆ ಅಂತೆ ಅಂತ ಅಂದಾಗ ತಾಂಡವ್ ಹೇಳ್ತಾರೆ, ಯಾವಾಗೂ ಗೆಲುವು ಅವಳ ಕಡೆಗೆ ಇದೆ, ಭಾಗ್ಯನ ಕಡೆಗೆ ಅಂತೇಳಿ ತಾಂಡವ ಹೇಳ್ತಾರೆ. ಹೌದು ತಾಂಡವ್, ನಾವೇನು ಮಾಡಿದ್ರೂ ಫೇಲ್ ಆಗ್ತಿದೆ, ನಮಗೆ ನಾಚಿಕೆ ಆಗ್ತಿದೆ ಥೂ ಅಂತಾಳೆ. ಎಲ್ಲ ಟೈಮಲ್ಲೂ ಭಾಗ್ಯನೇ ಗೆಲ್ತಿದ್ದಾಳೆ ಅಂತಾಳೆ. ಈಗ ಮತ್ತೆ ಬಂದು ಅವಳು ಅವಾಜಾಗ್ತಾಳೆ ನಮಗೆ ಅಂತಲೂ ಕೂಡ ಹೇಳ್ತಾಳೆ. ಮುಗೀತು ಕಣೋ, ಲೈಸೆನ್ಸ್ ಏನೋ ಆಗೋಯ್ತು, ಇನ್ನು ಅವಳನ್ನ ಹಿಡಿಯೋಕ್ಕಾಗಲ್ಲ ಅಂತ. ಶ್ರೇಷ್ಠ ಸಾಕು ಅವಳನ್ನ ಹೊಗಳಿದ್ದು, ಅವಳ ಮುಖಕ್ಕೆ ಬಿಸ್ನೆಸ್ ಎಲ್ಲ ಸೂಟ್ ಆಗಲ್ಲ ಅಂತ ತಾಂಡವ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಗೌರವ್ ಬರ್ತಾರೆ. ಹೇಳಿ ಗೌರವ್ ಅಂತ ಹೇಳ್ಬಿಟ್ಟು ತಾಂಡವ ಕೇಳುವಾಗ, ಸರ್ ಅಲ್ಲಿ ನಾನು ಊಟ ಬುಕ್ ಮಾಡಬೇಕಿತ್ತಲ್ಲ, ನಿಮಗೂ ಬೇಕಂದರೆ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಕೇಳುವಾಗ, ಓ ಆ ಡಬ್ಬಿ ಊಟನಾ, ನನಗೂ ಮಾಡಿ ಅಂತ ಹೇಳಿ ತಾಂಡವ ಹೇಳ್ತಾನೆ. ಹಾಗೆ ನನಗೆ 2 ಊಟ ಬೇಕು ಅಂತ ಕೂಡ ತಾಂಡವ 2 ಊಟ ಬುಕ್ ಮಾಡಿಸ್ಕೊಂಡಿರ್ತಾನೆ. ತಾಂಡವು ಹಾಸ್ಪಿಟ್ಲಲ್ಲಿ ಅಪ್ಪ ಅಮ್ಮನ ಜೊತೆಲಿ ಮಾತಾಡಿದ್ದನ್ನು ನೆನೆಸ್ಕೊತಾ ಇದ್ದಾನೆ. ನಿನಗೆ ಮನೆ ಊಟ ಬಿಟ್ಟರೆ ಯಾವುದು ಹೊರಗಡೆ ಊಟ ಅಡ್ಜಸ್ಟ್ ಆಗ್ತಿದ್ದಿಲ್ಲ, ಯಾವ ಹೋಟ್ಲಲ್ಲಿ ಐತಪ್ಪ ಮನೆ ಊಟ ಅಂತ ಹೇಳಿದ ಮಾತನ್ನ ನೆನೆಸ್ಕೊತಿದ್ದಾರೆ ತಾಂಡವ್. ಭಾಗ್ಯ ಇನ್ನೂ ತಯಾರಾಗಿಲ್ವೋ ಇಲ್ವೋ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ಅತ್ತೆ ಭಾಗ್ಯನಿಗೆ ಹೇಳ್ತಾ ಇದ್ದಾರೆ, ಈ ಹುಡುಗಿಗೆ ಅವಸರ ಅನ್ನೋದೇ ಇಲ್ಲ ಅಂತಾಳೆ. ಸುಷ್ಮಾ ಅವ್ರು ಹೇಳ್ತಾ ಇದ್ದಾರೆ ಭಾಗ್ಯನಿಗೆ, ಒಳ್ಳೆ ಸೀರೆ ಉಟ್ಕೊಂಡು ಜಮ್ ಅಂತ ರೆಡಿ ಆಗು ಅಂತ. ಅಷ್ಟರಲ್ಲಿ ಕೆಳಗೆ ಮೆಟ್ಲಿಂದ ಮಾವ, ಮೇಲೆ ಮೆಟ್ಲಿಂದ ಸುಂದ್ರಿ ಇಬ್ಬರೂ ಬಂದು, ಎಲ್ಲಿ ನಿಮ್ಮ ಅತ್ತೆ ಸೊಸೆ ಇಬ್ಬರು ರೆಡಿ ಆಗ್ತಿದ್ದೀರಾ ಅಂತ ಕೇಳಿದಾಗ, ನನಗೂ ಗೊತ್ತಿಲ್ಲ ಮಾವ ಅಂತಾಳೆ. ಅಡುಗೆ ಮಾಡಿಕೊಂಡು ರೆಡಿ ಆಗು ಅಂತ ಇದ್ದಾರೆ, ನನಗೂ ಗೊತ್ತಿಲ್ಲ ಅಂತಾಳೆ.
ಪೂಜಾ ಆಟೋಲಿ ಬಂದು ಇಳಿತಾಳೆ. ಇಲ್ಲಿ ಅವ್ರ ಬಾಸು ಅವಳನ್ನ ಬರೋಕ್ಕೆ ಹೇಳಿರ್ತಾರೆ ಹೋಟ್ಲಿಗೆ. ಪೂಜಾ ಅವ್ರ ಬಾಸ್ ಹೇಳ್ತಿದ್ದಾರೆ, ಇಲ್ಲಿ ಮೀಟಿಂಗ್ ಇದೆ, ನಿನಗೂ ಹಾಗೆ ಕೆಲಸ ಇದೆ, ನನಗೊಂದು ಕಾಫಿ ಆರ್ಡ್ರ್ ಮಾಡು ಅಂತಾನೆ. ಬಿಸಿ ಒಂದು ಕಾಫಿ ತರೋ ಅಷ್ಟರಲ್ಲಿ ಮತ್ತೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾನೆ. ಬಿಸಿ ಬೇಡ, ಕೋಲ್ಡ್ ಕಾಫಿ ಬೇಕು ಅಂತ. ವಾಪಸ್ ಮಾಡಿಬಿಟ್ಟು ಕೋಲ್ಡ್ ಕಾಫಿ ಎತ್ಕೊಂಡು ಬಂದು ಬಾಸ್ ಕೊಡ್ತಾಳೆ. ಪೂಜಾ ಕೋಪ ಮಾಡಿಕೊಂಡು, ಏನು ಆಟಾಡ್ತಾ ಇದೆಯಾ ಅಂದಾಗ, ಆಟಾಡಿಸ್ತಾ ಇದ್ದೀನಿ ಅಂತ ಅವ್ರ ಬಾಸ್ ಹೇಳ್ತಾರೆ. ಏನು ಹೇಳಿದೆ ಅಂತ ಕೇಳ್ತಾಳೆ. ಏನಿಲ್ಲ ಅಂತ ಅವ್ರ ಬಾಸ್ ಹೇಳ್ತಾರೆ. ಅಲ್ಲಿ ಕಾಫಿ ವಾಪಸ್ ತೊಗೊಂಡೋಗಿ ಕೊಟ್ಟು, ಪ್ಲೀಸ್ ಕೋಲ್ಡ್ ಕಾಫಿ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಎತ್ಕೊಂಡು ಬಂದು ಬಾಸ್ ಕೊಡ್ತಾಳೆ. ಭಾಗ್ಯ ರೆಡಿ ಆದ್ರ ಎಲ್ಲರೂ? ಇನ್ನೂ ಎಷ್ಟು ಹೊತ್ತು, ಬೇಗ ಬೇಗ ತಯಾರಿಯಾಗಿ ಬನ್ನಿರಿ ಅಂತೇಳ್ಬಿಟ್ಟು ಸುಷ್ಮಾ ಅವರು ಕರಿತಾ ಇದ್ದಾರೆ ಮನೇಲಿ. ಅತ್ತೆ ಹೇಳಿರೋ ಅಡುಗೆನೂ ಕೂಡ ರೆಡಿ ಮಾಡಿಕೊಂಡು ಆರ್ಡ್ರ್ ಮಾಡಿದ್ದಂಥ ಊಟನೂ ಕೂಡ ರೆಡಿ ಮಾಡಿಕೊಂಡ್ಳು. ಅವಾಗ ಸುಂದ್ರಿ ಕೇಳ್ತಾಳೆ, ಭಾಗ್ಯ ಒಳಗಡೆ 4 ಡಬ್ಬಿ ಇಟ್ಟಿದೆಯಲ್ಲ ಊಟದ್ದು ಯಾರಿಗೆ ಅಂತ. ಅದೇ ಮೊನ್ನೆ ಹುಷಾರಿದ್ದಿಲ್ವಲ್ಲ, ಅವ್ರಿಗೆ ಆರ್ಡ್ರ್ ಮಾಡಿದ್ದಾರೆ ಊಟ ಬೇಕು ಅಂತ, ಅವ್ರಿಗೆ ಬೇಕು ಅದು ಊಟ ಅಂತ ಹೇಳಿ ಅಂತಾಳೆ. ಅಮ್ಮ, ಒಂದು ಸ್ವಲ್ಪ ಹೊತ್ತಲ್ಲಿ ಡೆಲಿವರಿ ಹುಡುಗ ಬರ್ತಾನೆ, ಅವನು ಕೊಟ್ಬಿಡಮ್ಮ ಇದು ಊಟ ಅಂತೇಳಿ ಭಾಗ್ಯ ಅವ್ರ ತಾಯಿಗೆ ಹೇಳ್ತಾಳೆ. ರೀ, ಇವತ್ತು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ಕಾರ್ ಕೀ ತೊಗೊಂಡು ಬನ್ನಿರಿ ಅಂತೇಳ್ಬಿಟ್ಟು ಸುಷ್ಮಾ ಅವ್ರು ಹೇಳ್ತಿದ್ದಾರೆ. ಕಾರ್ ಯಾಕತ್ತೆ ಅಂತೇಳ್ಬಿಟ್ಟು ಭಾಗ್ಯ ಕೇಳ್ತಾ ಇದ್ದಾಳೆ. ಕಾರು ಬೇಕು ಮಗಳೇ, ನಾವಿವತ್ತು ಕಾರಲ್ಲೇ ಹೋಗ್ತಾ ಇದ್ದೀವಿ ಅಂತಾಳೆ ಭಾಗ್ಯ ಅವರತ್ತೆ. ಕೆಲವ್ರಿಗೆ ನಾವು ಯಾರು, ನಮ್ಮ ಗತಿ ಏನು ಅನ್ನೋದನ್ನು ಗೊತ್ತಾಗಬೇಕಾಗಿದೆ, ಅದಕ್ಕೆ ಕಾರಲ್ಲಿ ಹೋಗ್ತಾ ಇರೋದು ಅಂತಾಳೆ ಸುಷ್ಮಾ. ರೀ, ಕಾರ್ ಕೀ ತೊಗೊಂಡು ಬನ್ನಿರಿ, ಬಂದೆ ಅಂತ ಸುಷ್ಮಾ ಅವ್ರ ಯಜಮಾನ್ರು ಬಂದೇ ಬಿಟ್ಟರು. ಭಾಗ್ಯಗೆ ಕಾರ್ ಕೀ ತೊಗೊಂಡು ಬಂದು ಅವ್ರ ಮಾವ ಕೊಡ್ತಾರೆ. ತಗೋ ಮಗಳೇ ಕಾರ್ ಕೀ ಅಂತ. ಕಾರೆಲ್ಲ ಯಾಕೆ ಮಾವ, ಊಟ ಎಲ್ಲ ಚೆಲ್ಲೋಗ್ಬಿಡುತ್ತೆ ಕಾರಲ್ಲಿ ಅಂತಾಳೆ. ಅವಾಗ ಅವ್ರ ಮಾವ ಹೇಳ್ತಾರೆ, ಕಾರ್ ಬೇಕಾದರೂ ಕ್ಲೀನ್ ಮಾಡ್ಕೊಳ್ಳೋಣ, ಚೆಲ್ಲೋದ್ರೆ ಕಾರಲ್ಲೇ ಹೋಗೋಣ ಅಂತ. ನಿಮ್ಮ ಅತ್ತೆ ಹೇಳಿದ ಮೇಲೆ ಮುಗೀತು, ಅದು ವೇದವಾಕ್ಯ ಅಂತ ಹೇಳ್ತಾರೆ. ಕೀ ತಗೋ ಅಂತ ಭಾಗ್ಯ ಅವ್ರ ಮಾವ ಭಾಗ್ಯನ ಕೈ ಕೊಡ್ತಾರೆ. ಇಲ್ಲಿ ಭಾಗ್ಯ ಅವ್ರ ತಾಯಿ ಕೇಳ್ತಿದ್ದಾರೆ, ಅಲ್ಲ ಬಿಕ್ತಿಯಮ್ಮ, ಇಷ್ಟೊಂದು ಊಟ ತಗೊಂಡು ಕಾರಲ್ಲಿ, ಅದು ಸುಷ್ಮಾ ಅವ್ರು ಹೇಳ್ತಿದ್ದಾರೆ ಭಾಗ್ಯ ಅವ್ರ ತಾಯಿ ಹತ್ರ. ಹೇಳ್ತೀನಿ, ಯಾಕೆ ಅಷ್ಟೊಂದು ಅವಸರ? ಭಾಗ್ಯ, ಸುಂದ್ರಿ ಬೇಗ ಬನ್ನಿ ಅಂತ ಸುಷ್ಮಾ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗ್ಯ ಅವ್ರ ತಾಯಿ ಕೂಗ್ಕೊಂಡೇ ಬರ್ತಾ ಇದ್ದಾರೆ ಕಾರ್ ಹತ್ತುವಾಗ. ಬೀಗ್ತಿಯಮ್ಮ ಇಲ್ಲಿ ಕೇಳಿ ಬೀಗ್ತಿಯಮ್ಮ ಅಂತ. ಅಲ್ಲ, ಇಷ್ಟೆಲ್ಲ ತಯಾರಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಹೇಳಲೇ ಇಲ್ಲ? ಭಾಗ್ಯ ಕೇಳ್ತಿದ್ದಾಳೆ. ಹೌದತ್ತೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ. ಅವಾಗ ಭಾಗ್ಯ ಅವ್ರ ಅತ್ತೆ ಹೇಳ್ತಿದ್ದಾಳೆ, ಕನಿಕಾ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ. ಅಲ್ಲತ್ತೆ, ಕನಿಕಾ ಆಫೀಸ್ಗ ಯಾಕತ್ತೆ, ಅವರೇನಾದರೂ ಊಟ ಆರ್ಡ್ರ್ ಮಾಡಿದ್ರಾ ಅಂತ ಕೇಳ್ತಾಳೆ. ಆವಾಗ ಭಾಗ್ಯ ಅವ್ರ ಅತ್ತೆ ಹೇಳ್ತಾರೆ, ಎಲ್ಲನೂ ನಿನ್ಗೆ ಈಗಲೇ ಹೇಳ್ಬೇಕಾ ಅಂತ. ಇಲ್ಲಿ ಪೂಜಾ ಅವ್ರ ಬಾಸು ಕೋಲ್ಡ್ ಕಾಫಿ ಕುಡಿತಾ ಗೋಲ್ಗುಪ್ಪ ತೊಗೊಂಡು ಬಾ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ಗೋಲ್ಗುಪ್ಪ ಇಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಆಫೀಸಲ್ಲಿ ಕನಿಕಾ, ಮೊನ್ನೆ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ರಲ್ಲ ಲೇಡೀಸು, ಅವ್ರು ಬಂದಿದ್ದಾರೆ ಊಟ ಎತ್ಕೊಂಡು ಅಂತೇಳಿ ಕನಿಕನ ಮುಂದೆ ಹೇಳ್ತಾಳೆ. ಕನಿಕಾ ಹೋಗಿ